ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬುಜಾ ಲಾಗ್. ನಾನಿವತ್ತು ಇದ್ದೀನಿ ಟೀ ಎಸ್ಟೇಟಲ್ಲಿ. ನೀವು ನೋಡ್ತಿರ್ಬೋದು, ಟೀ ಎಸ್ಟೇಟಲ್ಲಿ ಈ ಥರ ಒಂದು ಕಾಸ್ಟ್ಯೂಮ್ನ ಹಾಕ್ಕೊಬೇಕು ಅಂತಲೇ ನಾನು ಸೀರಿಯಸ್ಲಿ ಆಸೆ ಇತ್ತು. ಸೊ ಹಾಗಾಗಿ ಈ ಕಾಸ್ಟ್ಯೂಮ್ನ ಹಾಕ್ಕೊಂಡ್ವಿ. ನಾನು ನನಗಿಂತ ಹೆಚ್ಚಾಗಿ ನನ್ನ ಮಗಳಿಗೆ ನನಗೆ ಈ ಥರ ಕಾಸ್ಟ್ಯೂಮ್ಸ್ನ ಹಾಕಿಸಿ ಫೋಟೋ ತೆಗೆಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ಲು ಅವಳು. ಇಬ್ಬರನ್ನ ತೆಗೆಸ್ಕೊಬೇಕು ಮಮ್ಮ ಅಂತ ಹೇಳಿ. ಸೊ ಹಾಗಾಗಿ ಈ ಥರ ಕಾಸ್ಟ್ಯೂಮ್ನ ಹಾಕಿಸಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ನಮ್ಮ ಜೊತೆ ಅಕ್ಕನ ಮಕ್ಳುಗಳು ಎಲ್ಲರೂ ತೆಗೆಸ್ಕೊಂಡ್ರು ಈ ಥರ ಕಾಸ್ಟ್ಯೂಮ್ಸ್ನ ಹಾಕ್ಕೊಂಡು. ತುಂಬ ಖುಷಿ ಆಗ್ತಾಯಿತ್ತು. ಈ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂಥರ ಡಿಫ್ರೆಂಟ್ ಕಾಸ್ಟ್ಯೂಮ್ ಅಂತ ಅನ್ನಿಸ್ತು ನಮಗಂತೂ. ಆ್ಯಕ್ಚುಲಿ ಊಟಿಯಲ್ಲಿ ನಾವು ಇದನ್ನೊಂದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು, ಈ ಮಗುಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಇಷ್ಟ ಆಯಿತು ನನಗಂತೂ. ಅವಳ ಕ್ಯೂಟ್ನೆಸ್ಸು, ಅದು ಹಾಕ್ಸ್ಕೊತಿರೋ ರೀತಿ ಎಲ್ಲ ತುಂಬ ಇಷ್ಟ ಆಯಿತು. ಅವಳಿಗೆ ಕಲರು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು. ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಹಾಕ್ಸ್ಕೊಂಡು ಅದೇ ಥರ ಫೋಟೋ ಪಿಕ್ ಮಾಡಿಸ್ಕೊತಾ ಇದ್ರು. ನೆಕ್ಸ್ಟ್ ನಾವು ಫೋಟೋ ಪಿಕ್ ಎಲ್ಲ ಮಾಡಿಸ್ಕೊಂಡು ನಾವು ಬೋಟಿಂಗ್ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಐ ಲವ್ ಊಟಿ ಅಂತ ಇದೆ. ತುಂಬ ಚೆನ್ನಾಗಿದೆ ಇದು. ಅದಕ್ಕೆಲ್ಲೊಂದು ಫೋಟೋ ಪಿಕ್ನ ನಾನು ತೆಕ್ಕೊಂಡೆ. ಆ್ಯಕ್ಚುಲಿ ಇಲ್ಲಿಗೆ ಎಂಟ್ರಿ ಫೀಸ್ 20 ರೂಪೀಸ್ ಇರುತ್ತೆ. ನಾವೇನಾದರೂ ಬೋಟಿಂಗ್ನ ಯೂಸ್ ಮಾಡಬೇಕಂತ ಹೇಳಿದರೆ ಅಲ್ಲಿಗೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಅಂದರೆ 2 ಮೆಂಬರ್ಸ್ಗೆ ಬೇರೆ ಟೈಪ್ ಇರುತ್ತೆ, 4 ಮೆಂಬರ್ಸ್ಗೆ ಬೇರೆ ಟೈಪ್ ಇರುತ್ತೆ. ಆಮೇಲೆ ನಾವು ಫುಲ್ ಫ್ಯಾಮಿಲಿ ಹೋಗ್ತೀವಿ, 15 ಮೆಂಬರ್ಸ್ ಅಂದರೆ ಅದಕ್ಕೆ ಬೇರೆ ಚಾರ್ಜಸ್ ಇರುತ್ತೆ. ಈ ಥರ ಇರುತ್ತೆ. ನಾವು ಅಲ್ಲಿ 4 ಮೆಂಬರ್ಸ್ದು ನಾವು ಹೋಗೋಣ ಅಂತೇಳಿ 4 ಮೆಂಬರ್ಸು ಡಿಸೈಡ್ ಮಾಡಿದ್ವಿ. ನಂತರ ನಾವು ಅದಕ್ಕೆ ಏನು ಫೀಸಸ್ ಇರುತ್ತೆ 4 ಮೆಂಬರ್ಸ್ಗೆ ಅದನ್ನು ಕೊಟ್ಟು, ಅಂದರೆ 450 ಚಾರ್ಜಸ್ ಆಯಿತು 4 ಮೆಂಬರ್ಸ್ಗೆ. ಅದನ್ನು ನಾವು ಕೊಟ್ಟು ನಾವು ರೆಡಿ ಆಗ್ತಾಯಿದ್ವಿ ಹೋಗೋಣ ಅಂತ ಹೇಳಿ. ಸೊ ಯಾರ್ಯಾರು ಹೋಗೋದು ಅಂತ ಹೇಳಿ ಡಿಸೈಡ್ ಮಾಡಿ ಎಲ್ಲ ಮಾತಾಡ್ಕೊಳ್ಳೋದೇ ತುಂಬ ಹೊತ್ತಾಗ್ಬಿಡ್ತು. ಏಕೆಂದರೆ ಏಜ್ ಆದವರು ಇದ್ದರು, ಹಾಗೆ ಗಂಡು ಮಕ್ಳುಗಳು ಇದ್ದರು, ನಾವು ಕೂಡ ಇದ್ವಿ. ಎಲ್ಲರೂ ಯಾರ್ಯಾರು ಯಾವುದಿದ್ರಲ್ಲಿ ಹೋಗೋದು ಅಂತ ಹೇಳಿ ಅದನ್ನು ಡಿಸೈಡ್ ಮಾಡ್ಕೊಳ್ಳೋದೇ ತುಂಬ ಟೈಮ್ ಆಯಿತು. ಆದರೂ ಡಿಸೈಡ್ ಮಾಡಿ ಬೋಟಿಂಗ್ ಹತ್ರ ಬಂದ್ವಿ. ಬಟ್ ತುಂಬ ಭಯ ಆಗಿತ್ತು ನನಗಂತೂ. ಸೀರಿಯಸ್ಲಿ ಸಿಕ್ಕಾಬಟ್ಟೆ ಭಯ ಆಗಿತ್ತು. ನಾನು ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡಿದೆ. ಆದರೆ ನನ್ನ ಮಗಳು ನೀವು ಬರಲೇಬೇಕು ಅಂತ ಹೇಳಿ ಹಠ ಮಾಡಿ ಎಳ್ಕೊಂಡು ಬೋಟಿಂಗ್ ಹತ್ರ ಹೋದ್ಲು. ಇಲ್ಲ, ನೀವು ಬರಲೇಬೇಕು ಅಂತ ಹೇಳಿ. ನನಗಂತೂ ಅಮ್ಮ ಮೊದಲೇ ಹೇಳಿದರು, ಸಖತ್ ಭಯ ಆಗುತ್ತೆ, ಅದಕ್ಕೆ ಮಾತ್ರ ಹೋಗಬೇಡ ನೀನು, ಯಾವುದೇ ಕಾರಣಕ್ಕೂ ಹೋಗಬೇಡ, ಪಾಪನೂ ಕಳಿಸ್ಬೇಡ ಅಂತ ಹೇಳಿದರು. ಆದರೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಅವಳ ಫೋರ್ಸ್ಗೆ. ಆ್ಯಂಡ್ ನಾನು ವಿಡಿಯೋ ಮಾಡ್ಕೊಬೋದಲ್ಲ ಅಂತ ಹೇಳಿ ನಾನು ಹೊರಟೆ. ಬಟ್ ತುಂಬ ಭಯ ಇತ್ತು. ಅಕ್ಕಂದಿರೆಲ್ಲ ಏನು ಫುಲ್ಲು ಎನರ್ಜಿಯಿಂದ ಇದ್ದರು, ಹೋಗೋಣ ಅಂತ. ಪಾಪ ಅತ್ತೆಯಂದಿರಿಗೂ ಇಷ್ಟ ಇರಲಿಲ್ಲ. ಅವ್ರನ್ನೂ ಫೋರ್ಸ್ ಮಾಡಿ ಅವ್ರನ್ನೂ ಕರ್ಕೊಂಡು ಹೋದ್ವಿ. ಆ್ಯಂಡ್ ನಿಮ್ಗೆ ಗೊತ್ತಲ್ಲ, ಈ ಥರ ಸೇಫ್ಟಿ ಜಾಕೆಟ್ ಹಾಕ್ಕೊಬೇಕು. ಸೇಫ್ಟಿ ಜಾಕೆಟೆಲ್ಲ ಮಕ್ಳುಗಳು ಹಾಕ್ಕೊತಾ ಇದ್ರು. ನಾವೂ ಕೂಡ ಹಾಕೋಣ ಅಂತ ಹೇಳಿ ನಾವು ರೆಡಿ ಆಗಲಿಕ್ಕೆ ಅಂದ್ಬಿಟ್ಟು ಎಲ್ಲ ಎತ್ಕೊತಾ ಇದ್ವಿ. ಓಕೆ, ಸೇಫ್ಟಿ ಜಾಕೆಟೆಲ್ಲ ಹಾಕ್ಕೊಂಡಾಯಿತು. ಇವಾಗ ನಾವು ಕ್ಯೂ ಸಿಸ್ಟಮಲ್ಲಿ ಹೋಗಬೇಕು. ಅಂದರೆ ಈ ಥರ ಲೈನ್ ಸಿಸ್ಟಮಲ್ಲಿ ಹೋಗಬೇಕು. ಆಗ ನಮಗೆ 4 ಮೆಂಬರ್ಸ್ ಯಾರನ್ನ ನಾವು ತೊಗೊಂಡಿರ್ತೀವಿ ಅವರನ್ನು ನಾವು ಲೈನಲ್ಲಿ ನಿಲ್ಲಿಸ್ಕೊಂಡು 4 ಜನ ಹೋಗಬೇಕು. ನೋಡಿ, ಈ ಥರ ಅಕ್ಕ ಜಾಕೆಟ್ ಹಾಕ್ಕೊಂಡಿದ್ದಾಳೆ, ಅಕ್ಕನ ಮಕ್ಕಳು, ಅಕ್ಕಂದಿರು ಎಲ್ಲರೂ ಜಾಕೆಟ್ ಹಾಕ್ಕೊಂಡಿದ್ದಾರೆ. ನಮ್ಮ ಅತ್ತೆಯಂದಿರು ಕೂಡ ಜಾಕೆಟ್ ಹಾಕ್ಕೊಂಡಿದ್ದಾರೆ. ಎಲ್ಲರೂ, ನಾನೂ ಹಾಕ್ಕೊಂಡು ರೆಡಿಯಾದೆ. ಸೊ ಇವಾಗ ನೀರೊಳಗಡೆ ಹೋಗ್ತಾ ಇದ್ದೀವಿ. ನನಗೆ ನೀರು ನೋಡಿದ್ರೇ ಭಯ ಆಗ್ತಿದೆ. ಸೀರಿಯಸ್ಲಿ ನಾನು ಬರಲ್ಲ ಅಂತ ಹೋಗೋಷ್ಟು ಹತ್ರಕ್ಕೆ ಹೋಗೋ ತನಕನೂ ನಾನು ಬರಲ್ಲ ಅಂತಲೇ ಹೇಳ್ತಿದ್ದೆ. ಅದಕ್ಕೆ ಇಳಿವಾಗಲೂ ಕೂಡ ನನಗೆ ತುಂಬ ಭಯ ಆಗ್ತಿತ್ತು. ಯಾಕೆಂದರೆ ಆ ನೀರು ನೋಡಿದ್ರೆ ಯಪ್ಪ ಅನ್ನೋಷ್ಟು ಆಳ ಇದೆಯೇನೋ ಅನ್ನೋಷ್ಟು ಭಯ ಆಗ್ತಿತ್ತು ನನಗೆ. ಆ್ಯಂಡ್ ನಾನಂತೂ ಏನು ಪೆಟಲು ಮಾಡಲ್ಲ, ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಎದುರುಗಡೆ ಅಪೋಸಿಟಲ್ಲಿ ನಾನು ಕೂತ್ಕೊಂಡೆ. ನಾನು ಮತ್ತು ಇನ್ನೊಬ್ರು ಅಕ್ಕ, ನಮ್ಮ ಪಲ್ಲವಿ ಅಕ್ಕ ಮತ್ತು ನನ್ನ ಮಗಳು ಪೆಟಲ್ ಮಾಡ್ತೀವಿ ಅಂದ್ಬಿಟ್ಟು. ಸೊ ಅವ್ರು ರೆಡಿ ಆದರು. ಆಯಿತು ಮಾಡೋಣ ಅಂತ ಹೇಳಿ. ನಮಗಂತೂ ಸಿಕ್ಕಾಬಟ್ಟೆ ಭಯ ಇತ್ತು ನನಗೆ. ಬಟ್ ಸಖತ್ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮದು ಸ್ವಲ್ಪ ಇವರಿಬ್ಬರು ಪೆಟಲ್ ಮಾಡಿಕೊಂಡು ಇಲ್ಲಿ ಎಲ್ಲಿ ಇದಿರುತ್ತೆ ಎಲ್ಲ ಕಡೆ ಬೋಟಿಂಗ್ ಇರುತ್ತಲ್ಲ ಆ ಕಡೆ ಹೋಗಿ ಸ್ಟ್ರಕ್ ಆಗಿಬಿಟ್ಟಿದ್ರು. ಆಗ ಮಕ್ಳುಗಳು ಬಂದು, ನಮ್ಮ ಅಕ್ಕನ ಮಕ್ಳುಗಳು ಬಂದು ಪುನಃ ನಮ್ಮನ್ನ ಕರ್ಕೊಂಡು ಹೋದರು. ತುಂಬ ಚೆನ್ನಾಗಿತ್ತು. ಸೊ ಸಖತ್ ಎಂಜಾಯ್ ಮಾಡಿದ್ವಿ. ನಮಗಂತೂ ಸ್ಟ್ರೈನ್ ಆಗ್ತಾಯಿತ್ತು. ಇವ್ರಿಗೇನು ಕಾಲು ನೋವು ಆಗ್ತಿಲ್ವಾ ಅಂತ ಅನ್ನಿಸ್ತಾಯಿತ್ತು. ಆದರೆ ನನ್ನ ಮಗಳಿಗಂತೂ ಏನೂ ಅನ್ನಿಸ್ತಿರ್ಲಿಲ್ಲ. ಅವಳಿಗೆ ಎಂಜಾಯ್ ಮಾಡಬೇಕಷ್ಟೇ. ಚೆನ್ನಾಗಿದೆ ಅಂದ್ಬಿಟ್ಟು. ಇದು ನಮ್ಮ ಅದಕ್ಕೆ ಮತ್ತು ಅವ್ರ ಫ್ರೆಂಡ್ ಇರೋಂಥ ಬೋಟು. ಅವರು ಕೂಡ ನಮ್ಮ ಪಕ್ಕದಲ್ಲೇ ಬಂದು ಲಾಕ್ ಆಗಿಬಿಟ್ರು. ಅಂದರೆ ಒಬ್ರಿಗೊಬ್ರು ಅಲ್ಲಲ್ಲೇ ಟಚ್ ಆಗಿಬಿಟ್ವಿ.
ಬಟ್ ಅತ್ತೆ ಅಂದಿರೋ ಮಕ್ಕಳು ಎಲ್ಲರೂ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾರೆ ನೋಡಿ. ಯಾವ ವಿಡಿಯೋಸಲ್ಲೂ ಅವ್ರು ಜಾಸ್ತಿ ಇಲ್ಲ, ಗಂಡು ಮಕ್ಳಿರ್ಬೋದು ಅತ್ತೆ ಅಂದಿರಿರ್ಬೋದು ಜಾಸ್ತಿ ಇಲ್ಲ. ಇವ್ರು ಈ ವಿಡಿಯೋದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಶಾರ್ಟ್ಸ್ಗಳನ್ನ ತುಂಬ ಮಾಡಿಕೊಂಡೆ ನಾನು. ಅವರೆಲ್ಲ ಪೆಟ್ರೋಲ್ ಮಾಡ್ತಾಯಿದ್ರೆ ನಾನು ಶಾರ್ಟ್ಸ್ ಮಾಡ್ಕೊಳ್ಳೋದು, ವಿಡಿಯೋಸ್ ಮಾಡ್ಕೊಳ್ಳೋದು ಇದನ್ನೇ ಮಾಡ್ತಾಯಿದ್ದೆ. ಆದಷ್ಟು ಶಾರ್ಟ್ಸ್ಗಳನ್ನ ನಾನು ಮಾಡಿದ್ದೀನಿ. ನನ್ನ ಮಗಳದಿರ್ಬೋದು, ನಮ್ಮದು ಅಕ್ಕಂದಿರ್ದು ಎಲ್ಲರದು ಶಾರ್ಟ್ಸ್ಗಳನ್ನ ನಾನು ಮಾಡಿದ್ದೀನಿ ಇದರಲ್ಲಿ. ಆಲ್ಮೋಸ್ಟ್ ನಾನು ಊಟಿಗೆ ಹೋಗಿದ್ದು ಎಲ್ಲ ವೀಡಿಯೋಸ್ನು ನಾನು ಹಾಕಿದ್ದೀನಿ. ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪ್ರತಿಯೊಂದು ವಿಡಿಯೋಗೂ ನೀವು ಕಮೆಂಟ್ ಮಾಡಿ. ನಮಗೆ ಆಗ ತುಂಬ ಎನರ್ಜಿ ಸಿಗುತ್ತೆ. ಇನ್ನೂ ಮಾಡಬೇಕು ವೀಡಿಯೋಸ್ ನಾನಷ್ಟು ಇಷ್ಟು ಖುಷಿ ಇರುತ್ತೆ ನಮಗೂ ಕೂಡ. ನಿಮಗೆ ಊಟಿಯಲ್ಲಿ ಬೊಟಾನಿಕಲ್ ಗಾರ್ಡನ್ ಇಷ್ಟ ಆಯಿತಾ, ಅಥವಾ ಕರ್ನಾಟಕ ಗಾರ್ಡನ್ ಇಷ್ಟ ಆಯಿತಾ, ಅಥವಾ ಬೋಟಿಂಗ್ ಇಷ್ಟ ಆಯಿತಾ, ಅಥವಾ ಏನಾದರೂ ಟೀ ಎಸ್ಟೇಟ್ ಇಷ್ಟ ಆಯಿತಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.